ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮರೋಗಕ್ಕೆ ತುತ್ತಾದ್ರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣ ಅಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಸೋರಿಯಾಸಿಸ್ ಅಂದ್ರೆ ಏನು? ಯಾಕಂತಂದ್ರೆ ಸಾಮಾನ್ಯವಾಗಿ ಕಜ್ಜಿ ಬಿದ್ರೆ ಅದು ಸೋರಿಯಾಸಿಸ್ ಅಂತ ಅನ್ಕೋತಾರೆ, ಅಥವಾ ಸೋರಿಯಾಸಿಸ್ ಇದ್ರೆ ಇದು ಸಾಮಾನ್ಯ ಕಜ್ಜಿ ಅಂತ ಅನ್ಕೋತಾರೆ. ಅದಕ್ಕಾಗಿ ಸೋರಿಯಾಸಿಸ್ ಅಂತ ಹೇಳಿದಾಗ ಒಂದು ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಹಲವಾರು ಚರ್ಮದ ಕಾಯಿಲೆಗಳನ್ನ ನೋಡ್ತೀವಿ. ರೈಟ್ ಫ್ರಮ್ ಪಿಂಪಲ್ಸ್ ಇರ್ಬೋದು, ಆ್ಯಕ್ನೆ ಇರ್ಬೋದು, ಅಥವಾ ಅಲರ್ಜಿಕ್ ರ್ಯಾಷಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು. ಏನಾದರೂ ಸಣ್ಣದ ಒಂದು ಗುಳ್ಳೆ ಆದರೂ ಕೂಡ ವರಿ ಮಾಡುವಂಥದ್ದು. ಚರ್ಮ ಅಂತ ಹೇಳಿದಾಗ ಎಲ್ಲರೂ ಕಾಳಜಿ ವಹಿಸುವಂಥದ್ದು ಸಹಜ. ಹಾಗಾಗಿ ಸೋರಿಯಾಸಿಸ್ ಅಂತ ಹೇಳಿದಾಗ ಮೋರ್ ಆಫ್ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಸಫರ್ ಆಗ್ತಿರ್ತಾರೆ. ಖಿನ್ನತೆಗೆ ಒಳಗಾಗಿರ್ತಾರೆ, ಮುಜುಗರಕ್ಕೆ ಒಳಗಾಗಿರ್ತಾರೆ. ಒಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಅಂತ ಹೇಳಿದಾಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 28 to 35 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೋಸೆಸ್ ವಿತೌಟ್ ಅವರ್ ನಾಲೆಜ್ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಅತಿಯಾಗಿ ಒಂದು ಸ್ಕಿನ್ ಸೆಲ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅಲ್ಲೇ ಒಂದು ಡೆಪಾಸಿಟ್ ಆಗೋಕ್ಕೆ ಶುರು ಆಗುವಂಥದ್ದು. ತದನಂತರ ಪುಡಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು, ಅಥವಾ ಇಚಿಂಗ್ ಆಗುವಂಥದ್ದು ಇರ್ಬೋದು, ಸ್ಕೇಲಿಂಗ್ ಹೆಚ್ಚಾಗುವಂಥದ್ದು. ಹಲವಾರು ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆ ವ್ಯಕ್ತಿನಲ್ಲಿ ಕಾಣಿಸ್ಕೊಳ್ಳೋದನ್ನ ನೋಡಿರ್ತೀವಿ. ಸೋರಿಯಾಸಿಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ವಿಚ್ ಇಸ್ ಅ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ ಹೇಳ್ಬೋದು. ಬದಲಾಗಿ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅಥವಾ ಅನುವಂಶೀಯವಾಗಿ ಇದ್ದಾಗ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಇರುತ್ತೆ ಅಂತ ಈ ಸೋರಿಯಾಸಿಸ್ ಕಾಯಿಲೆನಲ್ಲಿ ನಾವು ನೋಡುವಂಥದ್ದು. ಇನ್ನು ಅದರ್ ಕಾಸಸ್ ಫಸ್ಟ್ ಸೋರಿಯಾಸಿಸ್ ಅಂತ ಹೇಳಿದಾಗ ಒಂದು ಅವರ ಇಮ್ಯುನಿಟಿ ತುಂಬ ಲೋ ಆದಾಗ, ಅಥವಾ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಿಂದ ಕೂಡ ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಬರುವಂಥದ್ದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಇದ್ದಾಗ ಅವರಲ್ಲಿ ಹೆಚ್ಚಾಗಿ ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಲಾಂಗ್ ಸೈಡ್ ಒಂದು ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಥ್ರೂ ಅವರು ಬಂದಾಗ, ಲೈಕ್ ಆರ್ಸೆನಿಕ್ ಇರ್ಬೋದು, ಲೆಡ್ ಇರ್ಬೋದು, ಮರ್ಕ್ಯೂರಿ ಇರ್ಬೋದು. ಇಂಥ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಇದ್ದಾಗ ಇಟ್ ಕ್ಯಾನ್ ಅಗ್ರವೇಟ್ ಅಥವಾ ಟ್ರಿಗರ್ ದ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇನ್ನು ಈ ಸೋರಿಯಾಸಿಸ್ ಯಾವ ಭಾಗದಲ್ಲಿ ಕೂಡ ಬರುವಂಥದ್ದು, ತಲೆ ಭಾಗದಲ್ಲಿ ಕಾಣಿಸ್ಬೋದು, ಅಥವಾ ಮೈಕೈ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವರಿಗೆ ಇಡೀ ದೇಹವನ್ನೇ ಆವರಿಸುವಂಥದ್ದು. ಬಂದಾಗ ಕೆಲವ್ರಿಗೆ ಸಿವಿಯಾರಿಟಿ ತುಂಬಾ ಹೆಚ್ಚಾಗಿರುತ್ತೆ. ಇನ್ನು ಕೆಲವ್ರಿಗೆ ಕೆಲವು ಸೀಸನ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಎಗೈನ್ ಸಬ್ಸೈಡ್ ಆನ್ ಇಟ್ಸ್ ಓನ್. ಮತ್ತೆ ಟ್ರಿಗರ್ ಆಗೋದನ್ನು ಕೂಡ ನೋಡಿರ್ತೀವಿ. ಆ್ಯಂಡ್ ಸೋರಿಯಾಸಿಸ್ ಬರೋದಕ್ಕೆ ಯಾವುದೇ ರೀತಿ ಒಂದು ಏಜ್ ಲಿಮಿಟ್ ಇರೋದಿಲ್ಲ. ಎನಿ ಏಜಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸಣ್ಣ ವಯಸ್ಸಿನ ಮಕ್ಕಳಿಂದ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ಕಾಣಿಸ್ಬೋದು. ಆ್ಯಂಡ್ ಬೋತ್ ಸೆಕ್ಸಸ್ ಆರ್ ಈಕ್ವಲಿ ಅಫೆಕ್ಟೆಡ್ ಅಂತ ಹೇಳ್ಬೋದು. ಇಬ್ಬರಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ದ ಚಾನ್ಸಸ್ ಆರ್ ಮೋರ್ ಅಂತಲೇ ಹೇಳ್ಬೋದು. ಓಕೆ ಡಾಕ್ಟರ್, ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಬಾಹ್ಯವಾಗಿ ಆದರೆ ನಮಗೆ ಕಾಣಿಸುತ್ತೆ, ಆದರೆ ದೇಹದ ಒಳಗೆ ಏನಾಗಿ ಈ ರೀತಿ ಕಾಣಿಸುತ್ತೆ?
ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಡ್ಯೂ ಟು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದರಿಂದ ಈ ಸೋರಿಯಾಟಿಕ್ ಸೆಲ್ಸ್ ಅಥವಾ ಕೋಶಗಳೆಲ್ಲ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಮೋರ್ ಆಫ್ ಮಲ್ಟಿಪ್ಲಿಕೇಶನ್ ಹೆಚ್ಚಾಗುವಂಥದ್ದು ಸ್ಕಿನ್ ಸೆಲ್ಸ್. ಸೊ ತದನಂತರ ಅದು ಬಿಲ್ಡಪ್ ಆಗ್ತಾ ಬರುವಂಥದ್ದು. ಆ್ಯಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಈ ಸಮಸ್ಯೆನ ಹೆಚ್ಚಾಗಿ ನೋಡುವಂಥದ್ದು. ಆ್ಯಂಡ್ ಮೋರ್ ಆಫ್ ಒಂದು ಫುಡ್ ಐಟಮ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಸ್ಪೈಸಿ ಫುಡ್ ಐಟಮ್ಸ್ ಇರ್ಬೋದು, ಆಯಿಲಿ ಫ್ರೈಡ್ ಐಟಮ್ಸ್ ತೊಗೊಳ್ಳುವಂಥದ್ದು ಇರ್ಬೋದು, ಇನ್ನು ನಾನ್ ವೆಜ್ ತೊಗೊಳ್ಳುವಂಥದ್ದು ಇರ್ಬೋದು. ಸೊ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತಲೇ ಹೇಳ್ಬೋದು. ಸೊ ಮತ್ತಷ್ಟು ಅವರ ಸಮಸ್ಯೆ ಹೆಚ್ಚಾಗುವಂಥದ್ದು. ಸೊ ಚಿಕನ್ ಇರ್ಬೋದು ಅಥವಾ ಫಿಶ್ ಇರ್ಬೋದು. ಸೊ ಇಂಥ ಐಟಮ್ಸ್ ತೊಗೊಂಡಾಗ ಸೊ ಅವ್ರಿಗೆ ಆ ಸ್ಕೇಲಿಂಗ್ ಕೂಡ ಹೆಚ್ಚಾಗುತ್ತೆ, ಆ ಫ್ಲೇಕ್ಸ್ ಉದುರೋದಕ್ಕೆ ಆರಂಭ ಆಗುವಂಥದ್ದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒತ್ತಡವಾದ ಜೀವನ ಶೈಲಿಯಿಂದ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ಸೋರಿಯಾಸಿಸ್ ಅವ್ರಿಗೆ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಥೈರಾಯ್ಡ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು. ಸೊ ಅರ್ಲಿಯಾಗಿ ಕಾಣಿಸ್ಕೊಂಡಾಗ ಸೊ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಸ್ಟಿಲ್ ಮೋರ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳಿವೆ? ಸೊ ಇನ್ನು ಸೋರಿಯಾಸಿಸಲ್ಲಿ ವಿಧಗಳು ಅಂತ ತಗೊಂಡಾಗ ಸೊ ಹಲವಾರು ಟೈಪ್ಸ್ ಅಂತ ನೋಡ್ಬೋದು. ಸೊ ಡಿಪೆಂಡ್ಸ್ ಅಪಾನ್ ದ ಲೊಕೇಶನ್ ಅಂತ ನೋಡಿದಾಗ ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನಿಷಿಯಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್. ಸೊ ಕೆಲವ್ರಿಗೆ ಅದು ಸೋರಿಯಾಸಿಸ್ ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಮೋರ್ ಆಫ್ ಒಂದು ತಲೆ ಹೊಟ್ಟು ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ಯಾವಾಗ ಈ ಪುಡಿ ಪುಡಿಯಾಗಿ ಉದುರುವಂಥದ್ದು ಹೆಚ್ಚಾಗುತ್ತೋ, ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ತುಂಬ ಸಿವಿಯರ್ ಆಗುತ್ತೋ, ಹೇರ್ ಫಾಲ್ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಫ್ಲೇಕ್ಸ್ ತುಂಬ ಜಾಸ್ತಿ ಆದಾಗ ಅಥವಾ ಕಿವಿ ಹಿಂಭಾಗದಲ್ಲಿ ಲೆಜನ್ಸ್ ಕಾಣಿಸ್ಕೊಳ್ಳುತ್ತೆ ಅಥವಾ ಕುತ್ತಿಗೆ ಕೆಳಭಾಗದಲ್ಲಿ ಲೆಜನ್ಸ್ ಕಾಣಿಸ್ಕೊಂಡಾಗ ಮತ್ತಷ್ಟು ಸಮಸ್ಯೆ ಹೆಚ್ಚಾಗುವಂಥದ್ದು. ಸೊ ಇದರಿಂದ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ತಿಳ್ಕೊಳ್ಬೋದು. ಅಥವಾ ಸಮ್ಟೈಮ್ಸ್ ವಿಚ್ ಈಸ್ ಲೈಕ್ ಮಿಸ್ಡಯಾಗ್ನೋಸ್ಡ್ ಅಂತ ಕೂಡ ಹೇಳ್ಬೋದು. ಸೈಬರೋಯಿಕ್ ಡರ್ಮಟೈಟಿಸ್ ಕೂಡ ಇರುತ್ತೆ. ಸೊ ಅದು ಕೂಡ ಸೇಮ್ ಲೈಕ್ ಸೋರಿಯಾಸಿಸ್, ಎರಡು ಒಂದೇ ರೀತಿಯ ಲಕ್ಷಣಗಳು ಇರುತ್ತೆ. ಸೊ ನೋಡಬೇಕಾಗುತ್ತೆ ಯಾವ ಕಾರಣದಿಂದ ಅವ್ರಿಗೆ ಬಂದಿರುವಂಥದ್ದು, ವೆದರ್ ಇಟ್ ಇಸ್ ಸೋರಿಯಾಸಿಸ್ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್. ಆ್ಯಂಡ್ ಸಮ್ಟೈಮ್ಸ್ ಡ್ರೈ ಎಕ್ಸಿಮಾ ಅಂತ ಕೂಡ ಹೇಳ್ತೀವಿ. ಸೊ ಆ ಕಂಡೀಷನ್ಸಲ್ಲೂ ಕೂಡ ಮೋರ್ ಆಫ್ ಫ್ಲೇಕ್ಸ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಸೊ ಪುಡಿ ಪುಡಿಯಾಗಿ ಉದುರುವಂಥದ್ದು ಸೊ ಹೆಚ್ಚಾಗಿ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಅಲಾಂಗ್ ವಿತ್ ಎರಪ್ಷನ್ಸ್ ಇರುವಂಥದ್ದು. ಸಮ್ಟೈಮ್ಸ್ ಫಸ್ಟ್ ಫಾರ್ಮೇಷನ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಸೊ ಎಲ್ಲಿ ಅವರಿಗೆ ಆ ಸೋರಿಯಾಟಿಕ್ ಲೆಜನ್ಸ್ ಇರುತ್ತೆ ಸೊ ಅಲ್ಲಿ ಹೇರ್ ಲಾಸ್ ಆಗುವಂಥದ್ದು, ಸೊ ಕೂದಲು ಅಷ್ಟು ಬೇಗ ಬೆಳೆಯೋದಿಲ್ಲ ಅಥವಾ ಬಾಳ್ನೆಸ್ ಆಗುವಂಥದ್ದು. ಸೊ ಇದನ್ನು ಕೂಡ ನೋಡಿರುವಂಥದ್ದು. ಆ್ಯಂಡ್ ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ತೊಗೊಂಡಾಗ ಸೊ ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಅಂಗಾಲು ಮತ್ತು ಅಂಗೈಗೆ ಅಷ್ಟೇ ಅಫೆಕ್ಷನ್ ಆಗುವಂಥದ್ದು. ಸೊ ಹೆಚ್ಚಾಗಿ ಒಂದು ಕ್ರ್ಯಾಕ್ ಎಡ್ಜಸ್ ಥರ ಕಾಣಿಸ್ಕೊಳ್ಳುತ್ತೆ, ಬಿರುಕು ಬಿಟ್ಟಿರೋ ಥರ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಮೋರ್ ಆಫ್ ಒಂದು ಸ್ಕೇಲಿಂಗ್ ಜಾಸ್ತಿ ಇರುತ್ತೆ ಅಥವಾ ಬರ್ನಿಂಗ್ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು. ಸೊ ಇನ್ನು ಅವ್ರಿಗೆ ಸ್ವಲ್ಪ ದೂರ ನಡೆದ್ರೂ ಕೂಡ ಪೇಯ್ನ್ ಜಾಸ್ತಿ ಆಗುತ್ತೆ ಅಥವಾ ಬ್ಲಡ್ ಬರುವಂಥದ್ದು. ಸೊ ಇದನ್ನು ಮೋರ್ ಆಫ್ ಪ್ಲಾಂಟರ್ ಅಥವಾ ಪಾಮರ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ರಾಜೇಂದ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಂದ್ರ ಅವರೇ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಹಲೋ. ನಮ್ದು ಹಲೋ ನಮಸ್ತೆ ಡಾಕ್ಟರ್. ಹಾಂ ನಮಸ್ತೆ, ಹೇಳಿ. ನಮಗೆ ಇದು ಪಾದ ಇದೆಯಲ್ಲ, ಪಾದ ಹತ್ರ ಮಂಡಿ ಇದೆಯಲ್ಲ, ಅದರಲ್ಲಿ ಫುಲ್ ಒಂಥರ ಇಚ್ಚಿಂಗ್ ಆಗುತ್ತೆ. ಬಾಚಿಂಗ್ ಅಲ್ಲಿ ಗೀಚಿದಾಗ ಕೂಡ ನಮ್ಗೆ ಒಂಥರ ಸಂತೋಷವಾಗಿರುತ್ತೆ, ರಕ್ತ ಬರೋ ತರ ಗೀಚೋದಕ್ಕನ್ನುತ್ತೆ. ಓಕೆ. ಅದೇ ತರ ಮಂಡಿ ಎಲ್ಲ ಅದೇ ತರ ಇದೆ. ಇದು ಏನ್ ಮಾಡೋದು ಡಾಕ್ಟರ್? ಎಷ್ಟು ದಿವಸಗಳಿಂದ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿರುವಂಥದ್ದು ಅಥವಾ? ನಾವು ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ ಡಾಕ್ಟರ್ ಇದು. ಓಕೆ. ಸೊ ನೋಡಿ, ಫಸ್ಟು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಸೊ ನಿಮ್ಮ ಮಂಡಿ ಹತ್ರ ಕಾಣಿಸ್ಕೊಂಡಿದೆ ಅಥವಾ ಪಾದದ ಹತ್ರ ಕಾಣಿಸ್ಕೊಂಡಿದೆ. ಸಮ್ಟೈಮ್ಸ್ ಡ್ರೈ ಎಕ್ಸಿಮಾ ಕೂಡ ಸೋರಿಯಾಸಿಸ್ ಥರನೇ ಇರುತ್ತೆ ಅಥವಾ ಅದರ್ ಸ್ಕಿನ್ ಲೆಷನ್ಸ್ ಅಥವಾ ಅದರ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೋದು. ಆ್ಯಂಡ್ ಸೊ ಯಾವ ಕಾರಣದಿಂದ ಈ ಥರ ಆಗ್ತಿದೆ ಸೊ ಅದಕ್ಕೆ ಕೌನ್ಸಿಲಿಂಗ್ ಕೂಡ ಮಾಡಲಾಗುವಂಥದ್ದು. ಧನ್ಯವಾದ ರಾಜೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಏನು ದೇಹದ ಯಾವೆಲ್ಲ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ? ಕಾಲರೇ ಹೇಳ್ತಿದ್ರು ನಾವು ತೋರಿಸಿಲ್ಲ ಅಂತ. ಸಾಕಷ್ಟು ಜನರಿಗೆ ಇದು ಸೋರಿಯಾಸಿಸ್ ಅನ್ನೋದೇ ಗೊತ್ತಾಗಲ್ಲ.
ಸೊ ಖಂಡಿತ ನೀವು ಹೇಳಿದಾಗೆ ಕೆಲವರಿಗೆ ಗೊತ್ತೂ ಆಗೋದಿಲ್ಲ ಆ್ಯಂಡ್ ತುಂಬ ಲಾಂಗ್ ಟೈಮ್ ಅವರು ಅವರಾಗೆ ಸೆಲ್ಫ್ ಮೆಡಿಕೇಷನ್ ಕೂಡ ಮಾಡ್ಕೊಂಡಿರ್ತಾರೆ. ಕೆಲವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ತಾ ಇರ್ತಾರೆ ಅಥವಾ ಇಂಟರ್ನಲಿ ಆ ಇಚ್ಚಿಂಗ್ ಕಮ್ಮಿ ಆದರೆ ಸಾಕು ಅಂತ ಮೆಡಿಕೇಷನ್ಸ್ನ ತಗೊಳ್ಳುವಂಥದ್ದು. ಸೊ ಈ ಥರ ಅಭ್ಯಾಸಗಳು ಕೂಡ ಇರುತ್ತೆ. ಆ್ಯಂಡ್ ಅದರ್ ಪಾರ್ಟ್ಸ್ ಅಂತ ನೋಡಿದಾಗ ಅಂಗಾಲು ಅಂಗೈನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ಕುಕ್ಕಿಂಗ್ ಇರ್ಬೋದು ಅಥವಾ ಸೊ ಹೊರಗಡೆ ಹೋಗಿ ಕೆಲಸ ಮಾಡಿಕೊಳ್ಳೋದಕ್ಕೆ ಮುಜುಗರವನ್ನು ಪಡುವಂಥದ್ದು. ಸೊ ಇದನ್ನು ಹೆಚ್ಚಾಗಿ ನೋಡ್ತೀವಿ. ಆ್ಯಂಡ್ ಈ ಸೋರಿಯಾಸಿಸ್ ಇನ್ವರ್ಸ್ ಆಗಿ ಕೂಡ ಕಾಣ್ಬೋದು. ಅಂದರೆ ಸ್ಕಿನ್ ಫೋಲ್ಡ್ಸಲ್ಲಿ ನಾವು ನೋಡ್ತೀವಿ. ಆಕ್ಸಿಲರಿ ಸ್ಕಿನ್ ಫೋಲ್ಡ್ಸ್ ಇರ್ಬೋದು, ಅಬ್ಡೋಮಿನಲ್ ಸ್ಕಿನ್ ಫೋಲ್ಡ್ಸ್ ಅಥವಾ ಈ ಗ್ರಾಯಿನ್ ಸ್ಕಿನ್ ಫೋಲ್ಡ್ಸಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಾಗ ಸೊ ಇದನ್ನು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ನು ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸಲ್ಲಿ ಪಸ್ಟ್ಯುಲಾರ್ ಟೈಪ್ನ ನೋಡ್ಬೋದು. ಮೋರ್ ಆಫ್ ಒಂದು ಲೆಷನ್ಸ್ ಫಿಲ್ಡ್ ವಿತ್ ಪಸ್ ಅಂತಲೇ ಹೇಳ್ಬೋದು. ಪಸ್ ಡಿಸ್ಚಾರ್ಜ್ ಕಂಟಿನ್ಯೂ ಆಗಿರುತ್ತೆ. ಸೊ ಇದರಿಂದ ಅಲಾಂಗ್ ವಿತ್ ಸೋರಿಯಾಟಿಕ್ ಸಿಮ್ಟಮ್ಸ್ ಅವ್ರಿಗೆ ಆವಾಗವಾಗ ಫೀವರ್ ಬರುವಂಥದ್ದಿರ್ಬೋದು, ಸೊ ಅಥವಾ ಸ್ಟಿಫ್ನೆಸ್ ಆಗುವಂಥದ್ದಿರ್ಬೋದು. ಸೊ ಇನ್ನು ಜಾಯಿಂಟ್ ಮೇಲೆ ಬಂದಾಗ ಲೆಷನ್ಸ್ ಸೊ ತುಂಬಾ ಪೇನ್ಫುಲ್ ಆಗಿರುತ್ತೆ. ಆ ಜಾಯಿಂಟ್ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ಕೂಡ ನಾವು ಹೆಚ್ಚಾಗಿ ಸೋರಿಯಾಸಿಸ್ನಲ್ಲಿ ನೋಡ್ಬೋದು. ಸೊ ಇನ್ನು ಕೆಲವರಿಗೆ ಸೋರಿಯಾಸಿಸ್ ನೇಲ್ ಬೆಡ್ ಸುತ್ತ ಕಾಣಿಸ್ಕೊಳ್ಳುತ್ತೆ, ಉಗುರು ಸುತ್ತ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲಿ ಫಂಗಲ್ ಇನ್ಫೆಕ್ಷನ್ನು ಅಥವಾ ಸೊ ಮತ್ತು ಯಾವುದಾದ್ರು ತೊಂದರೆ ಅಂತ ಹಾಗೆ ನೆಗ್ಲೆಕ್ಟ್ ಕೂಡ ಮಾಡೋರು ಇರ್ತಾರೆ. ಸೊ ಅದು ಯಾವಾಗ ಜಾಸ್ತಿ ಆಗುತ್ತೋ ಸೊ ನೇಲ್ ಬೆಡ್ ಸುತ್ತ ಒಂದು ಪುಡಿ ಪುಡಿಯಾಗಿ ಉದುರೋದಕ್ಕೆ ಶುರು ಆಗುವಂಥದ್ದು, ಇಚ್ಚಿಂಗ್ ಆಗಿರುವಂಥದ್ದು, ಸಮ್ಟೈಮ್ಸ್ ಬ್ಲೀಡಿಂಗ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಸೊ ಅದು ಟ್ರಿಗರ್ ಆದಾಗ ಸಿಮ್ಟಮ್ಸ್ ಕೂಡ ಹೆಚ್ಚಾಗಿ ಕಾಣುವಂಥದ್ದು ಕೂಡ ನೋಡ್ಬೋದು. ಓಕೆ ಡಾಕ್ಟರ್, ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಟ್ರೀಟ್ಮೆಂಟ್ ಮಾಡೋದೇ ಇಲ್ಲ, ಮನೆಯಲ್ಲೇ ಏನೇನೋ ಹಚ್ಕೊಂಡಿರ್ತಾರೆ. ಮುಂದೆ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸೊ ಸೋರಿಯಾಸಿಸ್ನ ನೆಗ್ಲೆಕ್ಟ್ ಮಾಡಿದಲ್ಲಿ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ನ ಕೂಡ ನಾವು ನೋಡ್ಬೋದು. ಆ್ಯಂಡ್ ಸೊ ಇನಿಷಿಯಲ್ ಆಗಿ ಕೆಲವರಿಗೆ ಚೈಲ್ಡ್ಹುಡ್ಡಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಲೈಕ್ ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕಾಯಿನ್ ಶೇಪ್ಡ್ ಲೆಷನ್ಸಲ್ಲಿ ಕಾಣಿಸ್ಬೋದು. ಸೊ ಇನಿಷಿಯಲ್ ಆಗಿ ಒಂದು ಕಾಯಿನ್ ಶೇಪ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಅದು ದೊಡ್ಡದಾಗಿ ಆರಂಭ ಆಗುವಂಥದ್ದು. ಆ್ಯಂಡ್ ಸೊ ದೇಹದಲ್ಲಿರುವ ಒಂದು ಹಲವಾರು ಪಾರ್ಟ್ಸಲ್ಲಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಪ್ಲೇಕ್ ಸೋರಿಯಾಸಿಸ್ನ ನೋಡ್ತೀವಿ, ವಿಚ್ ವಿ ಸಿ ಇನ್ 80 to 90% ಆಫ್ ದಿ ಸೋರಿಯಾಸಿಸ್ ಕೇಸಸಲ್ಲಿ ನೋಡುವಂಥದ್ದು. ಸೊ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್. ಸೊ ಹೆಚ್ಚಾಗಿ ಪುಡಿ ಪುಡಿಯಾಗಿ ಉದುರೋದಕ್ಕೆ ಆರಂಭ ಆಗುತ್ತೆ. ಆ್ಯಂಡ್ ಲೆಷನ್ಸ್ ಜೊತೆ ಇಚ್ಚಿಂಗ್ ಆಗುವಂಥದ್ದು, ಬ್ಲೀಡಿಂಗ್ ಸ್ಪಾಟ್ ಆಗುವಂಥದ್ದು, ಸೊ ಸಮ್ಟೈಮ್ಸ್ ಬರ್ನಿಂಗ್ ಆಗುವಂಥದ್ದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಇನಿಷಿಯಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಯಾವಾಗ ಅದು ಜಾಸ್ತಿ ಆಗುತ್ತೋ ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ನೋಡುವಂಥದ್ದು. ಸೊ ಇಂಟರ್ನಲಿ ಕೂಡ ಕಾಂಪ್ಲಿಕೇಶನ್ ಆಗ್ಬೋದು. ಹಾಗೆ ಎಕ್ಸ್ಟರ್ನಲಿ ಕೂಡ ಈ ಸೋರಿಯಾಟಿಕ್ ಲೆಷನ್ಸ್ ಜಾಯಿಂಟ್ ಸ್ಪೇಸ್ ಮೇಲೆ ಬಂದಿದೆ, ಸೊ ಕೈ ಬೆರಳುಗಳ ಜಾಯಿಂಟ್ಸ್ ಮೇಲೆ ಬಂದಿದೆ ಅಥವಾ ಮಂಡಿ ಭಾಗದಲ್ಲಿ ಬಂದಿದೆ. ಸೊ ಆ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಇರ್ಬೋದು. ಸೊ ವೈಡ್ ರೇಂಜ್ ಆಫ್ ಮೂಮೆಂಟ್ಸ್ ಇರೋದಿಲ್ಲ. ಸೊ ಆ್ಯಸ್ ಎ ಕಾಂಪ್ಲಿಕೇಶನ್ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನೋಡುವಂಥದ್ದು. ಓಕೆ ಡಾಕ್ಟರ್, ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಜೊತೆಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಸೊ ಮೋರ್ ಆಫ್ ಸೋರಿಯಾಟಿಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಸೊ ಇನಿಷಿಯಲ್ ಆಗಿ ಕೆಲವ್ರಿಗೆ ಬ್ಲಿಸ್ಟರ್ಸ್ ಟೈಪಲ್ಲಿ ಕಾಣಿಸ್ಕೊಳ್ಳುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳಾಗಿ ರಪ್ಷನ್ ಆಗಿ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಸಣ್ಣ ಗಾಯ ಥರ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಅದು ಹೆಚ್ಚಾಗ್ತಾ ಹೋಗುವಂಥದ್ದು ಅಥವಾ ಡ್ರೈ ಸ್ಕಿನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಯಾವಾಗ ಅವ್ರಿಗೆ ಇಚ್ಚಿಂಗ್ ಜಾಸ್ತಿ ಆಗುತ್ತೋ ಅಥವಾ ಸ್ಕೇಲಿಂಗ್ ಜಾಸ್ತಿ ಆಗುತ್ತೋ, ಪುಡಿ ಪುಡಿಯಾಗಿ ಉದುರೋದಕ್ಕೆ ಆರಂಭ ಆಗುತ್ತೋ, ಸೊ ಈ ಥರ ಸಿಮ್ಟಮ್ಸ್ ಇದ್ದಾಗ ಸೊ ಮೋರ್ ದೆನ್ 3 ವೀಕ್ಸಿಂದ ಆಗ್ತಿದೆ. ಸೊ ಸಿಮ್ಟಮ್ಸ್ ಹೆಚ್ಚಾಗುವಂಥದ್ದು. ಸೊ ವಿಂಟರ್ ಸೀಸನ್ಸಲ್ಲಿ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಿದೆ, ಸಮ್ಮರ್ ಸೀಸನ್ಸಲ್ಲಿ ಸ್ವಲ್ಪ ಬೆಟರ್ ಇದ್ದಾರೆ. ಸೊ ಈ ಥರ ಸಿಮ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಸೊ ಖಂಡಿತ ಅವರು ಇನಿಷಿಯಲ್ ಆಗಿ ಕನ್ಸಲ್ಟ್ ಮಾಡಿದ್ದೇ ಆದಲ್ಲಿ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಡ್ಯಾಂಡ್ರಫ್ ಕೂಡ ಸೋರಿಯಾಸಿಸ್ನ ಲಕ್ಷಣವಾ ಹೇಗೆ? ಸೊ ಮೋರ್ ಆಫ್ ಒಂದು ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ನಾವು ನೋಡೋದಾದರೆ ತಲೆ ಹೊಟ್ಟು ಹಾಗೆ ಕಾಣಿಸ್ಕೊಳ್ಳುತ್ತೆ, ಫಾಲಿಂಗ್ ಆಫ್ ಫ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಸಿಪ್ಪೆ ಸಿಪ್ಪೆ ಥರ ಉದುರುವಂಥದ್ದಿರ್ಬೋದು ಅಥವಾ ವೈಟಿಶ್ ಒಂದು ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ, ಪುಡಿ ಪುಡಿಯಾಗಿ ಉದುರೋದಕ್ಕೆ ಇನಿಷಿಯಲ್ ಆಗಿ ಆರಂಭ ಆಗುತ್ತೆ. ಸೊ ಎಷ್ಟೊಂದು ಜನ ತಲೆ ಹೊಟ್ಟು ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ಯಾವಾಗ ಒಂದು ಲೆಷನ್ಸ್ ಜಾಸ್ತಿ ಹೋಗುತ್ತೋ, ಸೊ ಕಿವಿ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅಥವಾ ಕುತ್ತಿಗೆ ಕೆಳಭಾಗದಲ್ಲಿ ಆ ಲೆಷನ್ಸ್ ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಆಗ ಹೊರಗಡೆ ಕಾಣಿಸೋ ಕೂಡ ಆರಂಭ ಆಗುತ್ತೆ. ಸೊ ಆಗ ಸೋರಿಯಾಸಿಸ್ ಮತ್ತು ಯಾವುದಾದ್ರೂ ಸ್ಕಿನ್ ಸಮಸ್ಯೆ ಇರುವಂಥದ್ದು, ಸೊ ಆಗ ಡಯಾಗ್ನೋಸ್ ಮಾಡಬೇಕಾಗುವಂಥದ್ದು. ಆ್ಯಂಡ್ ಇದಕ್ಕೆ ಬ್ಲಡ್ ಟೆಸ್ಟ್ ಅಥವಾ ಸೊ ಹಲವಾರು ಟೆಸ್ಟ್ ಅಂತ ನೋಡಿದಾಗ
ಬೇಸಿಕ್ ಬ್ಲಡ್ ಪ್ರೊಫೈಲ್ ಅಂತ ಹೇಳ್ತೀವಿ. CBC ಇರ್ಬೋದು, ESR ಇರ್ಬೋದು, ಅಥವಾ CRP ಲೆವೆಲ್ಸ್ ಇರ್ಬೋದು, ಸೊ ಇನ್ನು IG ಲೆವೆಲ್ಸ್ ಇರ್ಬೋದು. ಸೊ ಇದನ್ನು ಬೇಸಿಕ್ಕಾಗಿ ಮಾಡಿಸುವಂಥದ್ದು. ಆ್ಯಂಡ್ ಸ್ಕಿನ್ ಬಯೋಪ್ಸಿ ಅಂತ ಹೇಳ್ತೀವಿ, ಇದು ನೆಸಸರಿ ಇದ್ದಾಗ. ಸೊ ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಸಮ್ಟೈಮ್ಸ್ ಕ್ವೈಟ್ ಕನ್ಫ್ಯೂಷನ್ ಇರುತ್ತೆ. ಸೊ ಆಗ ಒಂದು ರೂಲ್ ಔಟ್ ಮಾಡೋದಕ್ಕೆ ಅಥವಾ ಡಯಾಗ್ನೋಸಿಸ್ ಮಾಡೋದಕ್ಕೆ ಸೊ ಅಂಡರ್ ಮೈಕ್ರೋಸ್ಕೋಪ್ ಇಟ್ಟು ನೋಡಿದಾಗ ಸೊ ಅದು ಸೋರಿಯಾಸಿಸ್ ಅಥವಾ ಮತ್ಯಾವುದಾದ್ರು ಚರ್ಮದ ಸಮಸ್ಯೆನ ಅಂತ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಸ್ಕಿನ್ ಬಯೋಪ್ಸಿ ಇಫ್ ನೆಸಸರಿ ಸೊ ಅದನ್ನು ಕೂಡ ಮಾಡಿಸ್ಬೇಕಾಗುವಂಥದ್ದು. ಡಾಕ್ಟರ್, ಸೋರಿಯಾಸಿಸ್ನ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ? ಸೊ ಸೋರಿಯಾಸಿಸ್ನ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಸೊ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಒಂದು ಮುಜುಗರಕ್ಕೆ ಒಳಗಾಗಿರ್ತಾರೆ. ಆ್ಯಂಡ್ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನೋಡ್ಬೋದು. ಸೊ ಸುಮಾರು ವರ್ಷಗಳಿಂದ ಸೋರಿಯಾಸಿಸಿಂದ ಸಫರ್ ಆಗ್ತಿರ್ತಾರೆ, ಲೈಕ್ ಮೋರ್ ದೆನ್ 10 to 15 ಇಯರ್ಸಿಂದ ಸಫರ್ ಆಗ್ತಿರ್ಬೋದು. ಹಲವಾರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ, ಸೊ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ರಿಲ್ಯಾಪ್ಸಿಂಗ್ ಸ್ಟೇಟ್ನ ನಾವು ನೋಡ್ತೀವಿ, ಸೊ ಮತ್ತೆ ರೆಕರ್ ಆಗೋದನ್ನ ಕೂಡ ನೋಡ್ತೀವಿ. ಸೊ ಆಗ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನಾವು ನೋಡ್ಬೋದು. ಸೊ ಜಾಯಿಂಟ್ ಸ್ಪೇಸ್ ಮೇಲೆ ಸೋರಿಯಾಟಿಕ್ ಲೆಷನ್ಸ್ ಇದ್ದಾಗ ಸೊ ಮೂಳೆ ಸವೆತ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಅರ್ಲಿ ಆರ್ಥ್ರೈಟಿಸ್ನ ನೋಡುವಂಥದ್ದು. ಆ್ಯಂಡ್ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ. ಅದರಿಂದ ಸೊ ಹೊರಗಡೆ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕೆ ಕಷ್ಟ, ಇನ್ನು ಮ್ಯಾರೇಜ್ ಪ್ರಪೋಸಲ್ಸ್ಗೆ ಮುಂದೋಗೋದಕ್ಕೆ ಕಷ್ಟ ಆಗುವಂಥದ್ದು. ಸೊ ಹೀಗೆ ಹಿಂಸೆ ಪಡ್ತಾ ಇರ್ತಾರೆ ಅಥವಾ ಎಲ್ಲದಕ್ಕೊಂದು ಹಿಂಜರಿತ ಆಗುವಂಥದ್ದು. ಸೊ ಆಕ್ಯುಪೇಷನಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಸೋಷಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಸೊ ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದರಿಂದ ಹಾರ್ಮೋನಲ್ ಚೇಂಜಸ್ ಕೂಡ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಅರ್ಲಿ ಆಗಿ ಅವ್ರಿಗೆ ಒಂದು ಥೈರಾಯ್ಡ್ ಸಮಸ್ಯೆ ಬರ್ಬೋದು, ಲೈಕ್ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಸೋರಿಯಾಸಿಸ್ ಇದ್ದವರಲ್ಲಿ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರೋದನ್ನ ನೋಡ್ಬೋದು. ಅಥವಾ ಅರ್ಲಿ ಆಗಿ ಅವ್ರಿಗೆ ಒಂದು ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಅರ್ಲಿ ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಟ್ನ ನಾವು ನೋಡ್ತೀವಿ. ಅಲಾಂಗ್ ವಿತ್ ದಟ್ ಅವ್ರಿಗೆ ಕಾರ್ಡಿಯೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು, ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಹೆಚ್ಚಾಗಿ ನೋಡುವಂಥದ್ದು. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಅದರಲ್ಲೂ ಸೋರಿಯಾಸಿಸಲ್ಲಿ ಸೊ ಅವ್ರಿಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗುತ್ತೆ. ಸೊ ಅವರ ಲೈಫ್ ಸ್ಟೈಲ್ ಯಾವ ಥರ ಇದೆ, ಆ್ಯಂಡ್ ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳೇನು, ಡ್ಯೂ ಟು ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬಂದಿರುವಂಥದ್ದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇರುವಂಥದ್ದು, ಥ್ರೂ ಜೆನೆಟಿಕ್ ಇಂದ ಬಂದಿರುವಂಥದ್ದು. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ. ತದನಂತರ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಸೊ ಅವ್ರಿಗೆ ಮೆಡಿಸಿನ್ಸ್ನ ಶುರು ಮಾಡುವಂಥದ್ದು. ಅಲಾಂಗ್ ವಿತ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಡೆಫಿನೆಟ್ಲಿ ಸೋರಿಯಾಸಿಸಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರಿಗೆ ತುಂಬ ಸ್ಟ್ರೆಸ್ ಆದಾಗ ಮತ್ತಷ್ಟು ಟ್ರಿಗರ್ ಆಗೋದನ್ನು ಕೂಡ ನೋಡ್ತೀವಿ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಐದರ್ ಥ್ರೂ ಯೋಗ ಇರ್ಬೋದು, ಮೆಡಿಟೇಷನ್ ಮಾಡುವಂಥದ್ದು. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಆಫ್ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡುವಂಥದ್ದು, ರೆಡ್ ಮೀಟ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುವಂಥದ್ದು. ಸೊ ಇನ್ನು ಕೆಲವರಿಗೆ ಫ್ಯೂ ಇಯರ್ಸ್ ಕೂಡ ಬೇಕಾಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಕಂಡೀಷನ್ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಚಂದ್ರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರು ಅವರೇ. ಚಂದ್ರು ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಇನ್ನು ಕಾಸ್ಮೆಟಿಕ್ಸಿಂದ ಎಕ್ಸ್ಪೋಸ್ ಆಗುತ್ತಾ ಹೇಗೆ? ಸೊ ಕಾಸ್ಮೆಟಿಕ್ಸ್ ಇಂದ ಅವ್ರಿಗೆ ಮತ್ತಷ್ಟು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಮೋರ್ ಆಫ್ ಒಂದು ಕೆಮಿಕಲ್ ಬೇಸ್ಡ್ ಕ್ರೀಮ್ಸ್ ಇದ್ದಾಗ ಅಥವಾ ಹಲವಾರು ಒಂದು ಕಾಸ್ಮೆಟಿಕ್ಸ್ ಯೂಸ್ ಮಾಡಿದಾಗ ಸೊ ಅವ್ರು ಆಲ್ರೆಡಿ ಒಂದು ಸೋರಿಯಾಸಿಸ್ ಸಮಸ್ಯೆ ಇದೆ, ಅಥವಾ ಮೋರ್ ಆಫ್ ಕೆಮಿಕಲ್ ಬೇಸ್ಡ್ ಶಾಂಪೂಸ್ ಇರ್ಬೋದು ಅಥವಾ ಅದರ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಅದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಸ್ಕೇಲಿಂಗ್ ಮತ್ತಷ್ಟು ಹೆಚ್ಚಾಗೋದನ್ನು ಕೂಡ ನೋಡ್ತೀವಿ. ಆ್ಯಂಡ್ ಟ್ರಿಗರ್ ಆಗೋದನ್ನು ಕೂಡ ನೋಡ್ಬೋದು. ಸೊ ಹಾಗಾಗಿ ಅಂಥದ್ದನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಮೋರ್ ಆಫ್ ಒಂದು ನ್ಯಾಚುರಲ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಟ್ರಿಗರ್ ಆಗೋದನ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಸೋರಿಯಾಸಿಸ್ ಆರ್ಥ್ರೈಟಿಸ್ ಅಂದರೆ ಏನು ಡಾಕ್ಟರ್? ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಅರ್ಲಿ ಸ್ಟೇಜಸ್ಸಲ್ಲಿ ಅವ್ರಿಗೆ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳುತ್ತೆ ಅಲಾಂಗ್ ವಿತ್ ದ ಸೋರಿಯಾಸಿಸ್ ಸಿಂಪ್ಟಮ್ಸ್. ಸೊ ಎಸ್ಪೆಷಲಿ ಇನ್ ದ ವಿಂಟರ್ ಸೀಸನ್ಸ್ ಅವ್ರಿಗೆ
ಜಾಯಿಂಟ್ ಪೇಯ್ನ್ ಕೂಡ ಟ್ರಿಗರ್ ಆಗ್ಬೋದು, ಎಸ್ಪೆಷಲಿ ನೀ ಮೇಲೆ ಸೋರಿಯಾಟಿಕ್ ಲೆಷನ್ಸ್ ಇದೆ, ಸೊ ಮಂಡಿ ಭಾಗದಲ್ಲಿ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಆ ಭಾಗದಲ್ಲಿ ಅರ್ಲಿಯಾಗಿ ಒಂದು ಮೂಳೆ ಸವೆತವನ್ನು ನೋಡ್ತೀವಿ. ಜಾಯಿಂಟ್ ಪೇಯ್ನ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಆ ಭಾಗದಲ್ಲಿ ಊತ ಕಾಣಿಸ್ಕೊಂಡಿರುತ್ತೆ, ಸ್ವಲ್ಪ ನಡೆದ್ರೂ ಕೂಡ ಅವ್ರಿಗೆ ಆಯಾಸ ಆಗುವಂಥದ್ದು, ಇನ್ನು ಕೆಳಗಡೆ ಕುತ್ಕೊಂಡು ಮೇಲೆದಳಕ್ಕೆ ಕಷ್ಟ ಆಗುವಂಥದ್ದು, ಇನ್ನು ಇಂಡಿಯನ್ ಟಾಯ್ಲೆಟಲ್ಲಿ ಕುತ್ಕೊಳ್ಳೋಕೆ ಕಷ್ಟಪಡ್ತಿರ್ತಾರೆ, ಇನ್ನು ಸ್ಟೇರ್ ಕೇಸ್ ಹಚ್ಚಿದಾಗ ತುಂಬಾ ಪೇಯ್ನ್ ಆಗುವಂಥದ್ದು ಅಥವಾ ಮೋರ್ ಆಫ್ ಒಂದು ಸೌಂಡ್ ಬರುವಂಥದ್ದು ಇರ್ಬೋದು, ಕ್ರ್ಯಾಕ್ಲಿಂಗ್ ಸೌಂಡ್ ಇರ್ಬೋದು. ಸೊ ಇದೆಲ್ಲ ಅರ್ಲಿಯಾಗಿ ನಾವು ನೋಟ್ ಮಾಡ್ಬೋದು ಕಂಪೇರ್ ಟು ಸೊ ಅದರ್ ಪೇಷಂಟ್. ಸೋರಿಯಾಟಿಕ್ ಇಂದ ಸಫರ್ ಆಗ್ತಿರೋರಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ಸೊ ಅರ್ಲಿ ಏಜಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಹಲವಾರು ಪೇನ್ ಕಿಲ್ಲರ್ಸ್ ಅಥವಾ ಸೆಲ್ಫ್ ಮೆಡಿಕೇಷನ್ಸ್ ಕೆಲವರು ತೊಗೊಳ್ತಿರ್ತಾರೆ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆದರೆ ಸಾಕು ಅಂತ. ಆ ಡಿಜೆನರೇಟಿವ್ ಚೇಂಜಸ್ ಜಾಸ್ತಿ ಆದಾಗ, ಸವೆತಕ್ಕೆ ಒಳಗಾದಾಗ ಆ ಸೈನೋವಿಯಲ್ ಫ್ಲೂಯಿಡ್ ಅಂಶ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಮೋರ್ ಆಫ್ ಒಂದು ಸಿವಿಯರ್ ಗ್ರೇಡ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್ನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸಲ್ಲಿ ನೋಡ್ಬೋದು. ಓಕೆ ಡಾಕ್ಟರ್, ಇದು ಹರಡುತ್ತಾ ಹೇಗೆ? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಎಷ್ಟೊಂದು ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಆ್ಯಂಡ್ ಸೊ ಅವರು ಸೋರಿಯಾಟಿಕ್ ಪೇಷಂಟ್ ಹತ್ರ ಕೂಡ ಹೋಗೋದಕ್ಕೆ ಕೆಲವರು ಭಯ ಪಡ್ತಿರ್ತಾರೆ, ಹಿಂಜರಿತಿರ್ತಾರೆ. ಸೊ ಒಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ಆದರೆ ಸೋರಿಯಾಸಿಸ್ ಅನ್ನುವಂಥದ್ದು ನಾನ್ ಕಾಂಟೇಜಿಯಸ್ ಡಿಸಾರ್ಡರ್. ಸೊ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಅವ್ರ ಜೊತೆ ಕುತ್ಕೊಂಡು ಫುಡ್ ಶೇರ್ ಮಾಡಿರೋದ್ರಿಂದ ಆಗಲಿ ಅಥವಾ ಮಿಂಗಲ್ ಆಗಿರೋದ್ರಿಂದ ಆಗಲಿ ಖಂಡಿತ ಇದು ಸ್ಪ್ರೆಡ್ ಆಗಲ್ಲ. ಸೊ ಬದಲಾಗಿ ಒಂದು ವಂಶ ಪಾರಂಪರ್ಯ ಅಂತ ಹೇಳ್ಬೋದು, ಥ್ರೂ ಜೆನೆಟಿಕ್ಸ್ ಅಥವಾ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ ಖಂಡಿತ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 1800 108 1212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.